भाजपचे नेते आमचे नेते राहुल गांधी यांच्यावर सभागृहात आणि सभागृहाबाहेर टीका करत असले तरी आम्ही लोकशाही मूल्यांना महत्त्व देत शांततेने वागत आहोत. मात्र राज्याचे मुख्यमंत्री सिद्धरामय्या यांचं भाषण सुरू असताना भाजप कार्यकर्त्यांनी अतिरेकी वर्तन केलं अशी नाराजी महिला व बालक कल्याण विभागाच्या मंत्री लक्ष्मी हेब्बाळकर यांनी व्यक्त केली आहे. बेळगावमध्ये पत्रकारांशी बोलताना त्यांनी सांगितलं की विभागीय पातळीवर आयोजित 25,000 लोकांच्या कार्यक्रमात मुख्यमंत्री भाषण करत असताना भाजप कार्यकर्त्यांनी मध्ये येऊन काळे फलक दाखवले हे कितपत योग्य आहे. उद्या काँग्रेस कार्यकर्ते भाजपच्या सभांमध्ये असेच वागले तर भाजप कार्यकर्ते त्यांना सोडतील का असा सवाल त्यांनी उपस्थित केला. ಲಕ್ಷ್ಮಿ ಹಣ ಈಗಾಗಲೇ ಎರಡು ತಿಂಗಳ 3 ತಿಂಗಳದ್ದು ಮಾರ್ಚ್ವರೆಗೆ ಹಣ ಈಗಾಗಲೇ ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಜನವರಿ ಫೆಬ್ರವರಿ ಮಾರ್ಚ್ ಹಣ ಈಗಾಗಲೇ ನಮ್ಮ ಖಾತೆಗೆ ಬಂದಾಗಿದೆ. ಇನ್ನೇನು ನಾವು ಅವ್ರಿಗೆ ಹಾಕಬೇಕಷ್ಟೇ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಮೊದಲನೇ ಕಂತು, ಎರಡನೇ ಕಂತು ಏನು ಒಂದು ವಾರದ ಒಳಗಡೆ ಎಲ್ಲ ಬಿಡುಗಡೆ ಮಾಡಲಿಕ್ಕೆ ಅಂದ್ರೆ ಒಂದು ವಾರ ಈ ರೀತಿ. ಬಟ್ ಹಣ ಬಂದಿದೆ. ಮಾರ್ಚ್ 31 ಅನ್ನೋದ್ರಿಂದ ಅಂದ್ರೆ ಹೊಸ ವರ್ಷ ಪ್ರಾರಂಭ ಆಯ್ತಲ್ಲ, ಸ್ವಲ್ಪ ಡಿಲೇ ಆಯ್ತು. ಬಟ್ ಈಗ ಮತ್ತೆ ಯಥಾ ಪ್ರಕಾರ ಈಗ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಈಗ ಬಿಜೆಪಿಯವರು ಮೊನ್ನೆ ಜನಾಕ್ರೋಶ ಕಾರ್ಯಕ್ರಮ ಮಾಡಿದ್ರು. ಇದು ಪ್ರಜಾಪ್ರಭುತ್ವ. ಅವರು ಏನೇನು ನಮ್ಮ ನಾಯಕರನ್ನ ಬೈದ್ರು, ಏನೇನು ರಾಹುಲ್ ಗಾಂಧಿ ಅವರಿಗೆ ಎಂತೆಂತ ಮಾತನ್ನ ಮಾತಾಡಿದ್ರು, ಸದನದ ಒಳಗಡೆನೂ ಮಾತಾಡಿದ್ರು, ಸದನದ ಹೊರಗಡೆನೂ ಮಾತಾಡಿದ್ರು, ಎಲ್ಲಾ ಮಾತನಾಡಿಸ್ಕೊಂಡು ಎಲ್ಲಾ ಮಾಡಿಸ್ಕೊಂಡು ಇದು ಪ್ರಜಾಪ್ರಭುತ್ವ, ಅವರಿಗೆ ಮಾತನಾಡೋ ಹಕ್ಕಿದೆ ಅಂತ ನಾವೆಲ್ಲರೂ ಶಾಂತಿಯಿಂದನೇ ವರ್ತನೆಯನ್ನ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀವಿ. ಅತಿರೇಕಕ್ಕೆ ಹೋಗಿ ಮಾಧ್ಯಮದವ್ರು ತಾವು ಕೂಡ ನೋಡಿದ್ದೀವಿ. ನಮ್ಮ ಕಾರ್ಯಕ್ರಮವನ್ನ ಸುಮಾರು 20-25 ಸಾವಿರ ಜನ ಕಾರ್ಯಕರ್ತರು ಸೇರ್ಕೊಂಡು ಇಡೀ ಜಿಲ್ಲೆ, ಇಡೀ ವಿಭಾಗ ಮಟ್ಟದ ಕಾರ್ಯಕ್ರಮ ಮಾಡುವಂತದ್ರಲ್ಲಿ ಮಧ್ಯದಲ್ಲಿ ಬಂದು ನಿಂತು ಆ ಮಟ್ಟಕ್ಕೆ ಮಾಡ್ತಾರೆ ಅಂತಂದ್ರೆ, ಬಿಜೆಪಿ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಹೋಗಿ ನಿಂತು ಕಾಂಗ್ರೆಸ್ನವರು ಒಂದು ವೇಳೆ ಆ ಮುಂದಿನ ದಿನದಲ್ಲಿ ಊಹಿಸ್ಕೊಳ್ಳಿ ಮಾಡಿದ್ರೆ ಈ ಬಿಜೆಪಿ ಕಾರ್ಯಕರ್ತರಾಗ್ಲಿ, ಬಿಜೆಪಿ ನಾಯಕರಾಗ್ಲಿ ನಮ್ಮ ಕಾರ್ಯಕರ್ತರನ್ನ ಸುಮ್ಮನೆ ಬಿಡ್ತಾರಾ? ಮುಂದೆ ಇದಕ್ಕೆ ನೀವೇ ಸಾಕ್ಷಿ ಆಗ್ತಿರಲ್ಲ. ಇವತ್ತಿಲ್ಲ ನಾಳೆ ಈ ರೀತಿ ಎಲ್ಲೋ ಒಂದು ಘಟನೆ ನಡೆಯುತ್ತೆ ಅಂತಾನೆ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮ ಕಾರ್ಯಕರ್ತರನ್ನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ನಮ್ಮ ಕಾರ್ಯಕರ್ತರಿಗೂ ಆ ರೋಷ, ದ್ವೇಷ, ಆವೇಶ, ಅಭಿಮಾನ, ಪಕ್ಷದ ಬಗ್ಗೆನ ಕಾಳಜಿ ಎಲ್ಲ ಇರುತ್ತೆ. ಸಿದ್ದರಾಮಯ್ಯನವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲಿ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಈ ರೀತಿ ಕಪ್ಪು ಬಾವುಟವನ್ನ ಹಾರಿಸಿದ್ರು ಅಂತ ಹೇಳಿ ನಾಳೆ ತಮ್ಮ ಲೀಡರ್ಗಳು ಮಾತನಾಡಬೇಕಾದ್ರೆ ವೀರಾವೇಶವಾಗಿನೇ ತಮ್ಮ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಬಂದು ನಿಂತು ಮಾಡೋದು ಖಂಡಿತವಾಗ್ಲು ಇವತ್ತು ನೀವು ಮಾಡಿದೀರಾ, ನೀವು ಹಾಕೊಟ್ಟಿದ್ದೀರಾ ಇದನ್ನ ಪ್ರಥಾ. ನಾಳೆ ನಮ್ಮವ್ರು ಬಂದು ಮಧ್ಯದಲ್ಲಿ ನಿಂತು ಮಾಡ್ತಾರೆ, ಅದನ್ನ ನೀವು ಸಹಿಸ್ಕೊಳ್ತೀರಾ? ಸೊ ಇದು ಪರ ವಿರೋಧ ಚರ್ಚೆ ಆಮೇಲೆ, ಬಟ್ ಇದು ಸರಿನಾ? ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರಿ ಮೇಲೆ ಕೈ ಮಾಡಿದ್ದು ಆ ಕ್ಷಣದಲ್ಲಿ ನಾನು ಅದನ್ನ ಸಮರ್ಥನೆ ಮಾಡ್ತೀನಿ. ಖಂಡಿತವಾಗ್ಲೂ ಅವರು ನಮ್ಮ ಹಿರಿಯ ಮುಖ್ಯಮಂತ್ರಿಗಳು, ಅವ್ರಿಗೆ ಗೊತ್ತು ಯಾವತ್ತೂ ಕೂಡ ಆ ಕ್ಷಣದಲ್ಲಿ ಆ ರೀತಿ ಆಗಿರ್ಬೋದು ಮುಖ್ಯಮಂತ್ರಿಗಳು. ಆದ್ರೆ ಅಧಿಕಾರಿಗಳನ್ನಾಗ್ಲಿ ಅಥವಾ ಅವ್ರಿಗೆ ಕೊಡುವಂತ ಗೌರವವಾಗ್ಲಿ ಯಾವತ್ತೂ ಕೂಡ ತಮ್ಮ ಚೌಕಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಇದ್ದಂತೆ. ಆ ಕ್ಷಣದಲ್ಲಿ, ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಘಟನೆ ನಡೀತು ಅನ್ನೋದನ್ನ ತಾವೆಲ್ಲರೂ ನೋಡಿದ್ದೀರ. ಆ ಸಂದರ್ಭದಲ್ಲಿ ಅದು ಆಗಿರೋದ್ರಿಂದ ಆ ಅಚಾತುರ್ಯ ನಡೆದು ಹೋಗಿದೆ. ಬಟ್ ಇದರ ಅರ್ಥ ಸಿದ್ದರಾಮಯ್ಯನವರು ಅದೇ ರೀತಿ ಇದ್ದಾರೆ ಅಂತಲ್ಲ. ಸಿದ್ದರಾಮಯ್ಯನವರ ಇನ್ನೊಂದು ಹೆಸರೇ ಹಿಂದುಳಿದ ಸಮಾಜ ಆಗಿರಬಹುದು, ತುಳಿತಕ್ಕೆ ಒಳಗಾದಂಥವರ ಧ್ವನಿಯಾದಂತ ಒಬ್ಬ ಧೀಮಂತ ನಾಯಕ ಅಂತ ಸಿದ್ದರಾಮಯ್ಯನವರನ್ನ ನಾವು ಎಲ್ಲರೂ, ನಾನೊಬ್ಬಳೇ ಅಲ್ಲ ರೀ, ಅಥವಾ ಅವರ ಒಂದು ಮಂತ್ರಿ ಮಂಡಳದಲ್ಲಿ ಮಂತ್ರಿ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯನವರನ್ನ ಪ್ರತಿಯೊಬ್ರು ಕೂಡ ಎಲ್ರು ನಾವು ಹಾಡಿ ಹೋಗ್ಲಿ. ಯಾಕೆ ಅಂತಂದ್ರೆ ಅವರ ಒಂದು ದೊಡ್ಡ ಗುಣಕ್ಕೆ ನಾವು ಮಾತನಾಡ್ತಿರೋ ಸಂದರ್ಭದಲ್ಲಿ ಆ ಅಚಾತುರ್ಯಕ್ಕೆ ನಾನು ಕರೆಕ್ಟ್ ಅಂತ ಎಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡೋಕ್ಕೂ ತೊಂದರೆ ಆಗ್ತಿದೆ ಅಂತ ಹೌದು. ನಾನು ಕೂಡ ಮಾಲಿನಿ ಕೃಷ್ಣ ಅವ್ರ ಹತ್ರ ಸುಮಾರು ಬಾರಿ ಮಾತಾಡಿದ್ದೀನಿ.
ಆದಷ್ಟು ಬೇಗ ಸರಿ ಮಾಡ್ತೀನಿ ಅಂತ. ನೋಡಿ ಮೇಡಮ್, ನಿಮ್ದು ಈಗ ನೆಟ್ವರ್ಕ್ ಇಲ್ಲ ಮೇಡಮ್, ನೀವು ವೈಫೈ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ, ನನ್ಗೆ ನಿಮಗೆ ಎಲ್ಲರಿಗೂ ಹಿಡ್ಕೊಂಡು ತೊಂದರೆ ಆಗಿದೆ. ಆದಷ್ಟು ಬೇಗ ಸರಿ ಮಾಡ್ತೀನಿ ಅಂತ ಹೇಳಿ. ಸಮಸ್ಯೆ ಆಗ್ತದೆ, ಸಮಸ್ಯೆ ತಂದಿದ್ದೀರಿ. ನಮ್ ಗಮನಕ್ಕೂ ಬಂದಿದೆ, ನಾನು ಅವ್ರ ಗಮನಕ್ಕೂ ನಾನು ತೆಗೆದುಕೊಂಡು ಬಂದಿದ್ದೀನಿ. ಆದಷ್ಟು ಬೇಗ ಸರಿ ಮಾಡ್ತೀನಿ ಅಂತ. महिला आणि बालकल्याण मंत्री लक्ष्मी हेब्बाळकर यांनी सांगितले की उर्वरित 3 महिने म्हणजे जानेवारी, फेब्रुवारी, मार्च यांचा गृहलक्ष्मी योजनेचा निधी मे महिन्यात वितरित केला जाईल. या निधी वितरणासाठी अर्थ विभागाची मंजुरी मिळाली असल्याचं त्यांनी सांगितलं. विनोद कोलकार, KMM मराठी, बेळगाव.